ಹಾಯ್ ಫ್ರೆಂಡ್ಸ್, ಜ್ಞಾನಭಾರತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು RBIನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ತಮ್ಮ ಮೊದಲನೇ ಪ್ರಶ್ನೆ, RBI ಸ್ಥಾಪನೆಯಾದ ವರ್ಷ ಯಾವುದು? 1934 ಏಪ್ರಿಲ್ 1, 1935 ಜೂನ್ 1, 1935 ಏಪ್ರಿಲ್ 1, 1934 ಜುಲೈ 1. ಸರಿಯಾದ ಉತ್ತರ 1935 ಏಪ್ರಿಲ್ 1. ಎರಡನೇ ಪ್ರಶ್ನೆ, RBIಯನ್ನು ಸ್ಥಾಪಿಸಲು ಶಿಫಾರಸು ಮಾಡಿದ ಸಮಿತಿ ಯಾವುದು? ಹಿಲ್ಟನ್ ಯಂಗ್ ಸಮಿತಿ, ಚಂದ್ರಬಾಬು ನಾಯ್ಡು ಸಮಿತಿ, ಬ್ಯಾಂಕಿಂಗ್ ವಲಯದ ಸುಧಾರಣಾ ಸಮಿತಿ, ದೀಪಕ್ ಮೆಹ್ತಾ ಸಮಿತಿ. ಸರಿಯಾದ ಉತ್ತರ ಹಿಲ್ಟನ್ ಯಂಗ್ ಸಮಿತಿ. ಮೂರನೇ ಪ್ರಶ್ನೆ, RBI ಯಾವ ಕಾಯ್ದೆಯನ್ವಯ ಸ್ಥಾಪನೆ ಮಾಡಿತು? ರಿಸರ್ವ್ ಬ್ಯಾಂಕ್ ಕಾಯ್ದೆ 1934, 1935, 1937, 1939. ಸರಿಯಾದ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934. ನಾಲ್ಕನೇ ಪ್ರಶ್ನೆ, RBI ತನ್ನ ಮೊದಲ ಕೇಂದ್ರ ಕಚೇರಿಯನ್ನು ಎಲ್ಲಿ ಹೊಂದಿತ್ತು? ಮುಂಬೈ, ಚೆನ್ನೈ, ಕೋಲ್ಕತ್ತಾ, ದಿಸ್ಪುರ್. ಮುಂಬೈ, ಚೆನ್ನೈ, ಕೋಲ್ಕತ್ತಾ, ದಿಸ್ಪುರ್. ಸರಿಯಾದ ಉತ್ತರ ಕೋಲ್ಕತ್ತಾ. ತಮ್ಮ ಐದನೆಯ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕನ್ನು ಭಾರತ ಸರ್ಕಾರ ಯಾವಾಗ ರಾಷ್ಟ್ರೀಕರಣ ಮಾಡಿತು? 1949 ಜನವರಿ 1, 1949 ಮೇ 1, 1949 ಜೂನ್ 1, 1949 ಮೇ 1. ಸರಿಯಾದ ಉತ್ತರ 1949 ಜನವರಿ 1. ತಮ್ಮ ಆರನೆಯ ಪ್ರಶ್ನೆ, RBIನ ಮೊದಲ ಭಾರತೀಯ ಗವರ್ನರ್ ಹಾಗೂ RBI ರಾಷ್ಟ್ರೀಕರಣ ಆದ ಸಂದರ್ಭದಲ್ಲಿ ಗವರ್ನರ್ ಆಗಿದ್ದವರು ಯಾರು? LK ಝಾ, CD ದೇಶ್ಮುಖ್, ಮನಮೋಹನ್ ಸಿಂಗ್, ಮಹೇಶ್ ಕುಮಾರ್ ಜೈನ್. ಸರಿಯಾದ ಉತ್ತರ CD ದೇಶ್ಮುಖ್. ಏಳನೇ ಪ್ರಶ್ನೆ, RBIನ ಮೊದಲ ಗವರ್ನರ್ ಯಾರು? IG ಪಟೇಲ್, CD ದೇಶ್ಮುಖ್, ಓಸ್ಟರ್ ಸ್ಮಿತ್, MD ಪಾತ್ರ. ಸರಿಯಾದ ಉತ್ತರ 3, ಓಸ್ಟರ್ ಸ್ಮಿತ್. 8, RBIನ ಕೇಂದ್ರ ಕಚೇರಿಯನ್ನು ಮುಂಬೈಗೆ ಯಾವಾಗ ವರ್ಗಾಯಿಸಲಾಯಿತು? 1, 1949, 2, 1937, 3, 1946, 4, 1936. ಸರಿಯಾದ ಉತ್ತರ 1937. ತಮ್ಮ 9ನೇ ಪ್ರಶ್ನೆ, RBIಯಲ್ಲಿ ತನ್ನ ಸ್ಥಳೀಯ ಮಂಡಲಗಳನ್ನು ಹೊಂದಿದೆ? ಮುಂಬೈ, ಚೆನ್ನೈ, ಕೋಲ್ಕತ್ತಾ, ದೆಹಲಿ. ಮಾತ್ರ ಎ ಮತ್ತು ಬಿ. ಸರಿಯಾದ ಉತ್ತರ ಮುಂಬೈ ಮತ್ತು ಚೆನ್ನೈ. ಪ್ರಶ್ನೆ 10, ಪ್ರಸ್ತುತ RBI ಗವರ್ನರ್ ಯಾರು? ಶಕ್ತಿಕಾಂತ್ ದಾಸ್, ರಾಜೇಶ್ವರ್ ರಾವ್, PV ಕೊನಂಗೋ, ಮಹೇಶ್ ಕುಮಾರ್ ಜೈನ್. ಸರಿಯಾದ ಉತ್ತರ ಶಕ್ತಿಕಾಂತ್ ದಾಸ್.